ಅಂದ್ರೆ ಈ ಭೂಲೋಕದಲ್ಲಿ ಯಾರಿಗೆ ಮಕ್ಕಳು ಹುಟ್ಟಿದ್ರು, ಯಾರಿಗೆ ಕರ್ತನು ಮಕ್ಕಳನ್ನು ಅನುಗ್ರಹಿಸಿದ್ರು, ಆ ಮಕ್ಕಳು ಯಾವ ರೀತಿಯಲ್ಲಿ ಇದ್ದಾರೆ? ಅವರೊಂದು ಅಂಬುಗಳ ರೀತಿಯಲ್ಲಿ ಇದ್ದಾರೆ, ಅವರೊಂದು ಬಾಣದ ರೀತಿಯಲ್ಲಿ ಇದ್ದಾರೆ, ಅದು ಅವರೊಂದು ಈಟೆಯ ರೀತಿಯಲ್ಲಿ ಇದಾರ ತಾನೆ? ಕರೆಕ್ಟಾ? ಇಲ್ಲ ಒಂದೊಂದು ಮಗು ಒಂದೊಂದು ರೀತಿನ? ಕರ್ತನಿಂದ ಅನುಗ್ರಹಿಸಲ್ಪಟ್ಟಿರುವ ಪ್ರತಿ ಮಗು, ಪ್ರತಿ ಮಗನು, ಪ್ರತಿ ಮಗಳು ಹೇಗಿದ್ದಾರೆ? ಮಾತಾಡಬೇಕು. ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತೆ ಇದ್ದಾರೆ. ಅಂದ್ರೆ ದೇವರು ನಮಗೆ ಅನುಗ್ರಹಿಸಿರುವ ಮಕ್ಕಳು ಅವರು ಅಂಬುಗಳಂತಿರುವುದು ನಿಜ. ಕರೆಕ್ಟಾ? ಹಾಗಾದ್ರೆ ಇಲ್ಲಿರೋ ಯುದ್ಧ ವೀರ ಯಾರು? ಯಾರಿಗೆ ಅನುಗ್ರಹಿಸಿಕೊಟ್ಟಿದ್ದಾರೆ ಆ ಮಕ್ಕಳನ್ನ? ತಂದೆ ತಾಯಿಗಳಿಗೆ ಆ ಮಕ್ಕಳನ್ನು ಕೊಟ್ಟಿದ್ದಾರೆ. ಆ ತಂದೆ ತಾಯಿಗಳು ಯಾರಂತೆ ಇರಬೇಕು? ಯಾರಂತೆ? ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಕರೆಕ್ಟಾ? ಕೊಡಲ್ಪಟ್ಟಿರುವ ಮಕ್ಕಳು ಅಂಬುಗಳೇ. ಯುದ್ಧ ವೀರರು ಯಾರಾಗಿರ್ಬೇಕು? ಒಂದು ವೇಳೆ ತಂದೆ ತಾಯಿಗಳು ಯುದ್ಧ ವೀರರು ಅಲ್ಲದಿದ್ದರೆ ಏನ್ ವೇಸ್ಟ್ ಆಗತ್ತೆ? ಉಪಯೋಗ ಇದೆ ಅದರಿಂದ ಏನಾರು? ಆ ಬಾಣ ಇರ್ಬೋದು ಅಥವಾ ಅಂಬುಗಳೆಂಬುದಾಗಿ ನಾವು ಕರೆಯುವಾಗ ಅದು ಯಾರ ಕೈಯಲ್ಲಿದ್ರೆ ಮಾತ್ರ ಲಾಭ? ಯಾರಿಗೆ ಅದನ್ನು ಉಪಯೋಗಿಸಲಿಕ್ಕೆ ಬರ್ತದೋ ಅವರ ಕೈಯಲ್ಲಿದ್ರೆ ಮಾತ್ರ ಲಾಭ, ಇಲ್ಲಂದ್ರೆ ವೇಸ್ಟ್. ಯಾರಿಗೆ ಯುದ್ಧ ಮಾಡಲಿಕ್ಕೆ ಬರ್ತದೋ, ಯಾರಿಗೆ ಬಿಲ್ವಿದ್ಯೆ ಗೊತ್ತಿದೆಯೋ ಆತನ ಕೈಯಲ್ಲಿ ಮಾತ್ರ ಬಿಲ್ಲುಗಳು ಉಪಯೋಗಕ್ಕೆ ಬರುತ್ತೆ. ಇಲ್ಲದಿದ್ರೆ ಆತನ ಕೈಯಲ್ಲಿರೋದು ಎಷ್ಟು ಶಾರ್ಪ್ ಆಗಿರೋ ಬಿಲ್ ಆದ್ರೂ ಏನಿಲ್ಲ, ಲಾಭ ಇಲ್ಲ. ಯಾರಿಗೆ ಯುದ್ಧ ಮಾಡಲಿಕ್ಕೆ ಬರ್ತದೋ ಆತನ ಕೈಯಲ್ಲಿ ಬಿಲ್ಲುಗಳಿದ್ರೆ ಮಾತ್ರ ಆತನ ಅವುಗಳಿಂದ ಯುದ್ಧಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ. ಅದನ್ನು ಉಪಯೋಗಿಸಲಿಕ್ಕೆ ಬರುವವನು ಮಾತ್ರ ಯುದ್ಧ ಮಾಡಿ ಯುದ್ಧಗಳಲ್ಲಿ ಗೆದ್ದು ಸಾಮ್ರಾಜ್ಯಗಳನ್ನ ಆತನ ಏನ್ ಮಾಡ್ಕೊಳ್ಳಬಲ್ಲ? ಸ್ವತಂತ್ರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಆತನು ಯುದ್ಧ ವೀರನಲ್ಲದಿದ್ದರೆ, ಆತನಿಗೆ ಬಿಲ್ಲುಗಳನ್ನು ಉಪಯೋಗಿಸಲಿಕ್ಕೆ ಆತನಿಗೆ ಗೊತ್ತಿಲ್ಲದಿದ್ದರೆ ಏನಾಗ್ತದೆ? ಕೊಡಲ್ಪಟ್ಟ ಬಾಣಗಳು ಏನಾಯ್ತು? ವ್ಯರ್ಥ. ಪ್ರತಿ ತಂದೆ ತಾಯಿಗಳಿಗೆ ದೇವರು ಈ ಭೂಲೋಕದಲ್ಲಿ ಏನನ್ನು ಕೊಡ್ತಾ ಇದ್ದಾನೆ? ಅಂಬುಗಳನ್ನ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಬೇಕಾದ ತಂದೆ ತಾಯಿಗಳು ಏನಾಗಬೇಕು? ಯುದ್ಧ ವೀರರಾಗಬೇಕು.